ನೀನು ಅಟ್ಲೀಸ್ಟ್ ಹುಡುಗಿ ಮದುವೆ ಮಾಡ್ಕೊಂಡಿದ್ಯಾ, ಏನಮ್ಮ ಹಿಂಗೆ ಮಾಡೋದು, ಅವನು ಮೋಸದಂಗೆ ಆಯ್ತಲ್ಲ, ಪಾಪ ಅವ್ನು ನೆನ್ನೆ ಆಗಿಲ್ವಾ? ಅಂದ್ರೆ ಅಲ್ಲಿ ಇರಮ್ಮ ಒಂದ್ ನಿಮಿಷ, ಜೀವನ ಮಾಡೋ ಹುಡುಗಿನ ಒತ್ತಡ ಮಾಡಿ ಬಲವಂತ ಮಾಡಿ ತಲೆ ಕೆಡಿಸಿ ಊಹಾಪೋಹ ಇವತ್ತಿಂದ ಅಲ್ಲ 6 ವರ್ಷದಿಂದ ಅಂತೆ. ಅದನ್ನ ಅರ್ಥ 8 ವರ್ಷದಿಂದ ನಿರಂತರವಾಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಸರ್. ನೋಡಪ್ಪ, ನಾವು ಹಂಗೇನೆ ಮಾಡ್ತೀವಪ್ಪ, ನಾವು ಹಂಗೆ ಅದು ಮಾಡಿದ್ದೀರಾ? ಈಗ ಮೆಡಿಕಲ್ಲು ಮಾಡಿಸಿದ್ವಿ ನೋಡಿ, ಮೆಡಿಕಲ್ ಕಳಿಸಿದ್ವಿ, ಈಗ ಮೆಡಿಕಲ್ ಕಳಿಸಿದ್ವಿ ನೋಡು. ಅವರು ರಮೇಶ್ಗೆಲ್ಲ ಹೇಳೋದು, ಈಗ ಹೇಳೋದು ಏನಂತ, ರಮೇಶ್ ಏನಾದ್ರು ಮಾಡಬೇಕಾಗಿತ್ತು ಒಂದು ಹುಡುಗಿಗೆ, ಈ ಥರ ಎಲ್ಲ ಮಾಡೋದು ತಪ್ಪು. ಆ ಹುಡುಗಿನೂ BSc ಮಾಡಿದೆ, ಚಾವಳು ಅವನಿಗೂ ಒಂದು ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ನಾನು ಅದು ತಪ್ಪು ಮಾಡ್ಬೋದು ಅಂತೇಳಿ ಅದಕ್ಕೂ ಒಂದು ಪ್ರಜ್ಞೆ ಇರಬೇಕಾಗಿತ್ತು. ಅವ್ನು 1000 ಹೇಳಿ ಲೋಪರ್ ನನ್ನ ಮಕ್ಕಳು, ಅವ್ರು ಕೇಳಿ ಕಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಕ್ಕಳು ಹೆಣ್ಮಕ್ಳನ್ನ ಒಂದು ಇದು ಮಾಡ್ತಾರೆ. ಹುಡುಗಿಗಾದ್ರೂ ಬುದ್ಧಿ ಬೇಡವೆ, ಅದಾದ್ರು ಎಚ್ಚೆತ್ಕೊಳ್ಳೋದು ಬೇಡವೆ? ಅದು ಕೂಲಿಗೆ ಅಂತ ಅವ್ರ ಮನೆ ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಅದನ್ನೇ ಈ ರೀತಿ ಮಾಡ್ಬೋದು ಅವರು.